ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲು ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ. ನೀವು ಸಂತೋಷವಾಗಿ ಇದ್ದೀರಾ? ನಾನು ಇನ್ನೊಮ್ಮೆ ಕೇಳ್ತೀನಿ, ಸರಿಯಾಗಿ ಯೋಚಿಸಿ ಉತ್ತರಿಸಿ. ನೀವು ಸಂತೋಷವಾಗಿ ಇದ್ದೀರಾ? ಬಹುಪಾಲು ಜನರು ತಮ್ಮ ಜೀವನದಲ್ಲಿ ತೃಪ್ತಿಯಿಂದ ಇಲ್ಲ. ನಾವು ನಮ್ಮ ಪರಿಸ್ಥಿತಿಗಳ ಬಗ್ಗೆ ಚಿಂತೆ ಪಡ್ತೇವೆ, ಅಥವಾ ನೆರೆಹೊರೆಯವರಿಗೆ ಇರುವುದನ್ನ ನಾವು ಬಯಸ್ತೇವೆ. ಅಥವಾ ನಾವು ಬಹುಶಃ ನಾನು ಅತಿಯಾಗಿ ದಪ್ಪ ಆಗಿದ್ದೇನೆ, ಅಥವಾ ಬಹುತೇಕ ಸಣ್ಣವಾಗಿದ್ದೇನೆ ಎಂದು ಭಾವಿಸ್ತೇವೆ. ಆದ್ರೆ ನೀವು ನಿಜವಾದ ತೃಪ್ತಿ ಆಗ್ಬೇಕೆಂದು ಹಾತೊರಿತೀರಾ? ಇವತ್ತಿನ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮದಲ್ಲಿ ನಾವು ತೃಪ್ತಿ ಅಂದ್ರೆ ಏನು, ಅದು ಎಲ್ಲಿ ಸಿಗುತ್ತೆ ಎಂಬುದರ ಬಗ್ಗೆ ಮಾತನಾಡ್ತೇವೆ. ನಾನು ಮ್ಯಾಗಿ, ನನ್ ಜೊತೆ ಜಾನೆಟ್ ಕೂಡ ಇದ್ದಾರೆ. ದಯವಿಟ್ಟು ನಮ್ಮೊಂದಿಗೆ ಇರ್ರಿ. ನಮ್ ಜೀವನದಲ್ಲಿ ತೃಪ್ತಿ ಇಲ್ಲದ ಹಲವಾರು ಕ್ಷೇತ್ರಗಳಿವೆ ಅಲ್ವೇ ಜಾನೆಟ್? ಹೌದು, ನನ್ನ ಜೀವನದಲ್ಲಿ ಕೆಲವು ವಿಷಯಗಳಿವೆ. ಅದು ನಂಗೆ ಸಂಕಟವಾಗ್ತದೆ. ನನ್ಗೆ ಯಾವಾಗ್ಲೂ ನನ್ನ ಕಣ್ಣಿಗೆ ಕಾಣೋದು, ಮೂಗಿಗೆ ಬೀರೋದು, ಕಿವಿಗೆ ಕೇಳಿಸೋದು ಮತ್ತು ಸ್ಪರ್ಶಿಸೋದೇ ಎಲ್ಲವೂ ಎಂಬ ಭಾವನೆ ಬರ್ತದೆ. ಆದ್ರೆ ಅದು ಸತ್ಯ ಅಲ್ಲ ಅಲ್ವೇ? ಇಲ್ಲ, ನಾನು ದೇವರ ನಿಜವಾದ ಸತ್ಯದಿಂದ ಗಮನವನ್ನು ಎಳೆದುಕೊಂಡು ಈ ಇಹಲೋಕದ ಸಣ್ಣ ಸಮಯದ ಬಗ್ಗೆ ಮಾತ್ರ ಚಿಂತಿಸ್ತೇನೆ. ಮುಂದೆ ಇರುವ ಶಾಶ್ವತ ಬದುಕು ಹೇಗಿರ್ತದೆ ಎಂಬುದನ್ನು ಮರೆತು ಬಿಡ್ತೇನೆ. ಆಗ ನನಗೆ ಇನ್ನಷ್ಟು ಬೇಕೆಂಬ ಆಸೆ ಉಂಟಾಗ್ತದೆ. ಇಲ್ದಿದ್ರೆ ನನ್ನ ಪರಿಸ್ಥಿತಿಯನ್ನು ನೋಡಿ ಕೋಪ, ನಿರಾಶೆ ಬರ್ತದೆ. ಅದು ತುಂಬಾ ತೊಂದರೆಗೊಳಿಸ್ತದೆ. ನೀವು ಕೂಡ ಹಾಗೇ ಆಗಿದ್ದೀರಾ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನೋ ಮಾತು ಕೇಳಿದ್ದೀರಾ? ನೀವೊಂದು ಕುರಿಮರಿನೋ ಎಮ್ಮೆನೋ ಹುಲ್ಗಾವಲಲ್ಲಿ ಮೆಲ್ಲುವಾಗ ನೋಡಿದಿರಾ? ಅದು ಬೇರೊಂದು ಗಾವ್ಗೆ ಹೋಗುವ ಇಚ್ಛೆಯಿಂದ ಬಲಾತ್ಕಾರವಾಗಿ ಬೇಲಿಯ ಮಧ್ಯೆ ಮುಖ ಹಾಕಿ ಅತ್ತ ಇರುವಂತ ಹುಲ್ಲನ್ನ ತಿಂದ್ಬಿಡತ್ತೆ. ತಾವಿರುವಂತ ಗಾವ್ನಲ್ಲಿ ಕೂಡ ಒಳ್ಳೆ ಹುಲ್ಲಿದೆ ಅನ್ನೋದನ್ನೇ ಮರ್ತು ಬಿಡತ್ತೆ. ಅವರು ಇತರ ಗಾವಿನಲ್ಲಿ ಹುಲ್ಲು ಹೆಚ್ಚು ಹಸಿರಾಗಿರತ್ತೆ ಅಂದ್ಕೊಳ್ತಾರೆ. ನಿಜವಾಗಿಯೂ ಅವು ಅಲ್ಲದೇ ಇದ್ರೂ ಕೂಡ. ಹೌದು, ಆ ಮಾತು ನನಗೂ ಗೊತ್ತು. ನಾವು ಬಹಳವಾಗಿ ಅನ್ಯರ ಪರಿಸ್ಥಿತಿಗಳು ನಮ್ಮದಕ್ಕಿಂತ ಉತ್ತಮವೆಂದು ನಾವು ಭಾವಿಸ್ತೇವೆ. ಆದ್ರೆ ಅವರಿಗೆ ಯಾವ ಯಾವ ಸಮಸ್ಯೆಗಳಿವೆ ಎಂಬುದನ್ನು ನಾವು ಅರಿಯೋದೇ ಇಲ್ಲ. ಈ ರೀತಿಯ ಭಾವನೆಗಳು ಮಾನವೀಯವಾಗಿ ಅನ್ಸುತ್ತೆ ನನ್ಗೆ. ಆದ್ರೆ ಇದರಲ್ಲಿ ನೆಮ್ಮದಿಯಾದಂಥ ಆಲೋಚನೆ ಏನಂದ್ರೆ, ನಾವು ಒಂಟಿಯಾಗಿಲ್ಲ. ನಾವು ತೊಂದರೆ ಅನುಭವಿಸ್ತಾ ಇದ್ರೂ ದೇವರು ನಮ್ಮ ಜೀವನದ ಪೂರ್ಣ ಚಿತ್ರವನ್ನ ಇಲ್ಲಿಯೂ ನೋಡ್ತಾರೆ, ಶಾಶ್ವತವಾಗಿ ನೋಡ್ತಾರೆ ಎಂಬುದನ್ನ ನೆನಪಿನಲ್ಲಿ ಇಡ್ಬೇಕು. ಆದ್ರೂ ನಾವು ಈಗ ಈ ಜಗತ್ತಿನಲ್ಲಿ ಬದುಕ್ಬೇಕು ತಾನೇ? ಹಾಗಾದ್ರೆ ಈ ಮಧ್ಯೆಯಲ್ಲಿ ತೃಪ್ತಿಯನ್ನ ಹೇಗೆ ಕಂಡುಹಿಡಿಬೇಕು? ತುಂಬಾ ಒಳ್ಳೆಯ ಪ್ರಶ್ನೆ ಅದು. ನಂಗೂ ಈ ವಿಷಯದಲ್ಲಿ ತುಂಬಾ ಕಷ್ಟವಾಗ್ತದೆ. ನನಗೂ ಸಹ. ಇವತ್ತಿಗೆ ಗೆಳತಿನ ಮುಂದಿಗಿದ್ದಾರೆ. ಕೆಲವು ಸ್ನೇಹಿತರು ಅವರು ತೃಪ್ತಿಯ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನದಿಂದ ಮಾತಾಡಲಿದ್ದಾರೆ. ಬಹುಶಃ ನಾವು ಈ ಪ್ರಶ್ನೆಗೆ ಉತ್ತರ ಸಿಗಬಹುದೇನೋ. ಮ್ಯಾಗಿ, ನಿಂಗೆ ಟೀನೇಜ್ ಹುಡುಗಿ ಇದ್ದಾಳಲ್ವೇ? ಹೌದು, ಇದೆ. ಅವಳು ಒಂದು ಅದ್ಭುತವಾದಂತ ಹುಡುಗಿ. ಆದ್ರೆ ಯಾವಾಗ್ಲೂ ಹೊಸ ವಸ್ತುಗಳನ್ನ ಬೇಕೆಂದೇ ಇರ್ತಾಳೆ, ಕೇಳ್ತಾ ಇರ್ತಾಳೆ. ನಾವ್ ಯಾವಾಗ ಶ್ರೀಮಂತರಾಗ್ತೀವಿ? ನಾನ್ ಸಾಮಾನ್ಯವಾಗಿ ಹೇಳೋ ಉತ್ತರ ಏನ್ ಗೊತ್ತಾ? ನಾವೀಗಾಗ್ಲೇ ಶ್ರೀಮಂತರಾಗಿದ್ದೀವಿ, ಮುಂದೆ ನಾವು ಶ್ರೀಮಂತರು ಆಗ್ತೀವಿ. ಅನೇಕ ಜನರ ಜೊತೆ ಹೋಲ್ಸಿದ್ರೆ ನಮ್ಗಿರೋದೆಲ್ಲ ಸಾಕಷ್ಟಿದೆ. ಆಗ ಅವಳು ಹೇಳ್ತಾಳೆ, ಹಾಗಿದ್ರೆ ನಾವು ಇದನ್ನು ಅದನ್ನು ಯಾಕೆ ಕೊಂಡ್ಕೊಳ್ಳೋದಿಲ್ಲ? ಹಾಗಾದ್ರೆ ನೀನು ಏನ್ ಹೇಳ್ತೀಯಪ್ಪ? ನಾನು ಅವಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ.
ನಾನೇನಾದ್ರೂ ಖರೀದಿಸ್ಬೇಕು ಅನಿಸ್ದಾಗ ನಾನು ನನ್ನನ್ನ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಈ ಪ್ರಶ್ನೆಗಳು ನನಗೆ ತೃಪ್ತಿಯಿಂದ ಇರಲು ಸಹಾಯ ಮಾಡುತ್ತೆ. ಇದೀಗ ಕೇಳು, ನಿನಗೆ ಇದನ್ ಯಾಕೆ ಖರೀದಿಸ್ಬೇಕು ಅನಿಸ್ತಾ ಇದೆ? ನಿಜವಾಗಿಯೂ ಇದು ನಿನಗೆ ಬೇಕಾಗಿದ್ದ ಅಥವಾ ಇದು ನೀನು ಬಯಸೋದಾ? ಇದನ್ನ ಖರೀದಿಸದೇ ಇದ್ರೆ ನಿನಗೇನಾದ್ರೂ ಕಳೆದುಹೋದಂತ ಅನುಭವ ಆಗತ್ತಾ? ಒಂದು ವೇಳೆ ಖರೀದಿಸಿದ ಮೇಲೆ ನಿನಗೆ ಪಶ್ಚಾತ್ತಾಪ ಆಗುವಂತ ಸಾಧ್ಯತೆ ಇದೆಯಾ? ಇದನ್ನ ಈಗ್ಲೇ ಖರೀದಿಸ್ಬೇಕಾ ಅಥವಾ ಸ್ವಲ್ಪ ಕಾಲ ಕಾಯ್ಬಹುದಾ? ನಿನ್ ಹತ್ರದಲ್ಲೇ ಇದಕ್ಕೆ ಬದಲಿ ಆಗಬಲ್ಲದಂತ ಯಾವ್ದಾದ್ರೂ ಇದೆಯಾ? ಅಥವಾ ಕಡಿಮೆ ಖರ್ಚಿನ ಆಯ್ಕೆ ಇದೆಯಾ? ಇದನ್ನ ಖರೀದಿಸಿದ್ರೆ ಆ ಹಣವನ್ನ ಬೇರೆ ಅಗತ್ಯಕ್ಕಾಗಿಯೂ ಬಳಸಲಾಗದು. ನಿನ್ಗೆ ಇನ್ನೂ ಮುಖ್ಯವಾದದ್ದು ತ್ಯಜಿಸ್ಬೇಕಾಗತ್ತಾ? ಹೌದು, ಅವಳು ಈ ಪ್ರಶ್ನೆಗಳ ಬಗ್ಗೆ ಯೋಚಿಸ್ತಾಳೆ. ಆದ್ರೆ ಹಾಸ್ಯಾಸ್ಪದ ಇರೋದು ಏನಂದ್ರೆ ಮರುದಿನ ಮತ್ತೆ ಅವಳು ಕೇಳ್ತಾಳೆ, ಅಮ್ಮ, ಇದನ್ನ ಖರೀದಿಸ್ಬೋದಾ ಅಂತ. ಚೆನ್ನಾಗಿವೆ ಆ ಪ್ರಶ್ನೆಗಳು ಮ್ಯಾಗಿ. ಈಗ ನನ್ನ ಬಳಿ ಒಂದು ಕವನ ಇದೆ. ಇದು ತೃಪ್ತಿಯ ಬಗ್ಗೆ ನಮ್ಗೆ ಹೇಳಿಕೊಡುವಂಥದ್ದು. ಇದು ಒಂದು ಸಂದೇಶವನ್ನು ಕೂಡ ನೀಡ್ತದೆ. ಇದರ ಶೀರ್ಷಿಕೆ ಏನ್ ಗೊತ್ತಾ? ಅರ್ಥಪೂರ್ಣ ಜೀವನ, ನಿನ್ನ ಜೀವನದ ಮೌಲ್ಯವನ್ನು ಅರಿತು ಬದುಕು ಎಂಬುದಾಗಿ. ಕೇಳು, ನಾನು ಓದ್ತೇನೆ. ನಿನ್ನ ಮೌಲ್ಯವನ್ನ ಇತರರೊಂದಿಗೆ ಹೋಲಿಸಿ ಕಡಿಮೆ ಮಾಡ್ಕೊಳ್ಬೇಡ. ನಾನು ಬೇರೆಯವರಿಂದ ವಿಭಿನ್ನವಾಗಿರುವುದೇ ನಮ್ಮ ಪ್ರತಿಯೊಬ್ಬರ ವಿಶೇಷತೆಯ ಮೌಲ್ಯವಾಗಿದೆ. ನಿನ್ನ ಗುರಿಗಳನ್ನು ಇತರರು ಮುಖ್ಯವೆಂದು ಭಾವಿಸೋದ್ರಿಂದ ನಿರ್ಧರಿಸಬೇಡ. ಯಾಕಂದ್ರೆ ನಿನಗೆ ಮಾತ್ರವೇ ಗೊತ್ತು ನಿನಗೆ ಏನು ಉತ್ತಮ ಎಂಬುದಾಗಿ. ನಿನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಿರುವ ವಿಷಯಗಳನ್ನು ತಲುಪದೇ ಹೋಗ್ಬೇಡ. ಅವುಗಳನ್ನು ನಿನ್ನ ಜೀವದಂತೆ ಹಿಡಿದಿಟ್ಕೋ. ಯಾಕಂದ್ರೆ ಅವಿಲ್ಲದೆ ಜೀವನ ಅರ್ಥವಿಲ್ಲದ್ದಾಗಿ ಬಿಡ್ತದೆ. ನಿನ್ನ ಜೀವನ ನಿನ್ನ ಬೆರಳುಗಳ ನಡುವೆ ಜಾರಿ ಹೋಗ್ಬಾರ್ದು. ಇಂದಿನ ದಿನಗಳನ್ನು ಮಾತ್ರ ನೆನೆಸ್ತಾ ಅಥವಾ ಭವಿಷ್ಯದ ಕನಸುಗಳಲ್ಲೇ ಬದುಕ್ತಾ ನೀನು ನಿನ್ನ ಜೀವನವನ್ನ ಪ್ರತಿ ದಿನವನ್ನು ಒಂದರಂತೆ ಬದುಕಿದ್ರೆ ಅದರಲ್ಲಿಯೇ ನೀನು ನಿನ್ನ ಸಂಪೂರ್ಣ ಜೀವನವನ್ನ ಬದುಕಬೇಕಾಗ್ತದೆ. ನಿನ್ನಲ್ಲಿಯೇ ಇನ್ನು ಏನಾದ್ರೂ ನೀಡುವ ಶಕ್ತಿ ಇರೋವರೆಗೆ ಒಪ್ಪಿಕೊಳ್ಬೇಡ, ನಿಲ್ಲಿಸ್ಬೇಡ. ಯಾವುದಕ್ಕೂ ಸತ್ಯಕ್ಕೆ ಅಂತಲ್ಲ, ನೀನು ಪ್ರಯತ್ನಿಸಿ ಬಿಟ್ಟ ಕ್ಷಣದವರೆಗೆ. ಒಂದು ಸೂಕ್ಷ್ಮವಾದ ದಾರಿಯೇ ನಮ್ಮನ್ನೆಲ್ಲ ಒಟ್ಟಿಗೆ ಜೋಡಿಸ್ಬಿಡ್ತದೆ. ಅಪಾಯಗಳನ್ನು ಎದುರಿಸಲು ಭಯಪಡೋದಿಲ್ಲ. ಆಯ್ಕೆಗಳನ್ನು ಸ್ವೀಕರಿಸೋದ್ರಲ್ಲಿಯೇ ಧೈರ್ಯವನ್ನು ಕಲಿಬೇಕು. ಜೀವನವು ಓಟವಲ್ಲ, ಇದು ಒಂದು ಪ್ರಯಾಣ. ಪ್ರತಿಯೊಂದು ಹೆಜ್ಜೆಯನ್ನು ಆನಂದಿಸಬೇಕಾದ ಪ್ರಯಾಣ. ನನ್ನೇ ಪ್ರೀತಿಸುವೆ ನಾ యేసయ్య ಎಂದೆಂದು ಪ್ರೀತಿಸುವೆ. ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಇವತ್ತು ನಾವು ಹಣ ವೆಚ್ಚ ಮಾಡೋದ್ರಿಂದ ತೃಪ್ತಿ ದೊರೀತಾ ಇದೆಯಾ ಎಂಬುದನ್ನ ಯೋಚಿಸ್ತಾ ಇದ್ದೇವೆ. ನಿಮಗೆ ಏನನಿಸುತ್ತೆ ಇದ್ರ ಬಗ್ಗೆ? ನಾವು ನಮ್ಮ ಕುಟುಂಬದಲ್ಲಿ ಹಣವನ್ನ ದೇವರು ಕೃಪೆಯಿಂದ ಕೊಟ್ಟಂತ ವರದಾನವಾಗಿ ಪರಿಗಣಿಸ್ತೇವೆ. ಇದರಲ್ಲಿ ನಾವು ಸಂಪಾದಿಸುವಂತ ಕೂಲಿಗೂ ಸೇರಿದೆ. ಹಣ ಸಂಪಾದಿಸುವುದಕ್ಕೆ ದೇವರು ನಮಗೆ ಸಾಮರ್ಥ್ಯವನ್ನು, ಅವಕಾಶವನ್ನು ಕೊಡ್ತಾರೆ. ಆದ್ರಿಂದ ನಾವು ನಮ್ಮ ಬಳಿ ಇರುವಂತಹ ಹಣದ ನಿರ್ವಹಣೆ ಅಥವಾ ಅದರ ಪಾಲಕರು ಆಗಿದ್ದೇವೆ. ಇದರ ಅರ್ಥ ಹಣ ನಮ್ಮ ಕೈಗಳಿಂದ ಹಾದು ಹೋಗುತ್ತೆ. ನಾವು ಅದನ್ನ ಜಾಣ್ಮೆಯಿಂದ ಬಳಸಬೇಕಾಗಿದೆ. ಬೈಬಲ್ನಲ್ಲಿ ದೇವರು ತನ್ನ ಜನರಿಗೆ ಹಳೆಯ ಕಾಲದಲ್ಲಿ ಸಮೃದ್ಧ ಭೂಮಿಯನ್ನೇ ಕೊಡ್ತಾನೆ ಎಂಬುದನ್ನು ಓದ್ತೇವೆ. ಅವರು ಬೆಳೆಸಿದ ಪೈಕಿ ಕನಿಷ್ಠ 10 ಭಾಗವನ್ನು ದೇವರಿಗೆ ಮರಳಿ ಕೊಡಬೇಕೆಂಬುದಾಗಿ ಆಜ್ಞಾಪಿಸಿದ್ರು. ಯಾಜಕ ಕಾಂಡ 27ನೇ ಅಧ್ಯಾಯ 30-34 ವಚನಗಳಲ್ಲಿ ನಾವು ಹೀಗೆ ನೋಡ್ತೇವೆ. ಹೊಲದ ಬೆಳೆಯಾಗಲಿ, ತೋಟದ ಹಣ್ಣಾಗಲಿ, ಭೂಮಿಯಿಂದುಂಟಾದ ಎಲ್ಲಾ ಆದಾಯದಲ್ಲಿ 10ನೇ ಪಾಲು ಯೆಹೋವನದ್ದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಯಾವನಾದರೂ ತಾನು ಕೊಡಬೇಕಾದ 10ನೇ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಒಡೆಯನು ಲೆಕ್ಕಿಸಿದ ಎಲ್ಲಾ ಪಶುಗಳಲ್ಲಿ ಪ್ರತಿ 10ನೇಯದ್ದು ಯೆಹೋವನಿಗೆ ಮೀಸಲಾಗಿರಬೇಕು. ಆ ಪಶುವು ಒಳ್ಳೆಯದ್ದೋ ಕೆಟ್ಟದ್ದೋ ಎಂದು ನೋಡಬಾರದು, ಅದನ್ನು ಬದಲಿಸಲು ಕೂಡ ಬಾರದು. ಕೊಡಬೇಕಾದವನು ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು 2 ಯೆಹೋವನದ್ದಾಗಿರಬೇಕು.
ಅದನ್ನು ಬಿಡಿಸಿಕೊಳ್ಳುವ ಅಧಿಕಾರವಿರುವುದಿಲ್ಲ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟ ಆಜ್ಞೆಗಳು ಇವೆ. ಆ ಹಣವನ್ನು ಬಡವರಿಗೆ ಸಹಾಯ ಮಾಡಲು, ದೇವಾಲಯದ ಸೇವೆಗೆ, ಅದು ಆ ಕಾಲದ ಆರಾಧನಾ ಕೇಂದ್ರ ಮತ್ತು ಸಮುದಾಯದ ಹಬ್ಬಗಳನ್ನು ಆಚರಿಸಲು ಬಳಸಲಾಗ್ತಿತ್ತು. ಇವೆಲ್ಲ ದೇವರ ದಯೆಗೆ ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸುವ ಮಾರ್ಗಗಳು. ದಶಮ ಭಾಗ ಅದು ದೇವರಿಗೆ ನಾವು ಏನು ಕೊಡುವುದು ಎಂಬುದರ ಬಗ್ಗೆ ಯೋಚಿಸುವುದಕ್ಕೆ ಒಂದು ಒಳ್ಳೆಯ ಪ್ರಾರಂಭ ಬಿಂದು. ದೇವರ ಕೆಲಸಕ್ಕೂ ಈ ಭೂಮಿಯಲ್ಲಿ ನಡೆಯುವಂಥ ಸೇವೆಗೂ ನಾವು ಕೊಡುಗೆ ನೀಡಬೇಕು. ಇನ್ನು ನಾವು ಇತರರ ಅಗತ್ಯಗಳನ್ನು ಗಮನದಲ್ಲೇ ಇಡಬೇಕು. ಇದು ನಿಜವಾದ ಕ್ರೈಸ್ತತ್ವದ ಲಕ್ಷಣ. ದೇವರ ವಾಕ್ಯ ನಮ್ಮನ್ನು ವಿಧವೆಯರು, ಅನಾಥರು ಮತ್ತು ಬಡವರನ್ನ ಕಾಪಾಡಿ ಎಂದು ಹೇಳುತ್ತೆ. ನಾವು ನಮ್ಮ ಪಾಲಕರಿಗೆ ಗೌರವ ಕೊಟ್ಟು ನಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಬೇಕು. ಆದ್ರೆ ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನು ಸ್ವತಃ ನಮಗೆ ನೀವು ತೆರಿಗೆ ಕೊಡಿ ಎಂದು ಹೇಳಿದ್ರು. ನೀವು ಯೋಚಿಸ್ಬೋದು, ಆದ್ರೆ ನನಗಾಗಿ ಏನು ಉಳಿದಿಲ್ಲ ಅಲ್ವೇ? ಬಹುಶಃ ನೀವು ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡುವಲ್ಲಿ ತೊಂದರೆ ಅನುಭವಿಸ್ತಾ ಇರಬಹುದು. ನಿಮ್ಮ ಬಳಿ ಉಳಿಯದೇ ಇರುವಂತ ಸ್ಥಿತಿಯಲ್ಲಿ ಸಹ ಇರಬಹುದು. ಆದ್ರೆ ನಾನು ನಿಮ್ಗೆ ಹೇಳೋದೇನೆಂದ್ರೆ, ನಾವು ದೇವರು ಕೊಟ್ಟ ಹಣವನ್ನ ದೇವರ ಇಚ್ಛೆಯಂತೆ ಬಳಸಿದಾಗ ನಮ್ಮ ನಿಜವಾದ ಅಗತ್ಯಗಳನ್ನ ದೇವರು ಯಾವತ್ತೋ ಪೂರೈಸಿದ್ದಾರೆ ಅನ್ನೋದು ಅದು ನಮ್ಮ ಅನುಭವ. ಆದ್ರೆ ಯಾರಾದ್ರೂ ಧನಿಕರಾಗಿದ್ರೆ ಅವರು ಹೇಗಿರ್ಬೇಕು? ನೀವು ಯೇಸು ಕ್ರಿಸ್ತನನ್ನು ಹೇಳಿದ ಆ ಧನಿಕ ಯುವಕನ ಕತೆ ನೆನ್ಪಿಟ್ಟಿದ್ದೀರಾ? ಅವನು ಯೇಸುವನ್ನು ಕೇಳ್ದ, ನಿತ್ಯ ಜೀವವನ್ನು ಹೊಂದಲು ನಾನು ಏನ್ ಮಾಡ್ಬೇಕು ಅಂತ. ಅದಕ್ಕೆ ಯೇಸು ಅವನಿಗೆ ಉತ್ತರವಾಗಿ ಹೇಳಿದ್ರು, ನೀನು ಸಂಪೂರ್ಣನಾಗಬೇಕೆಂದಿದ್ರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ರು. ಆ ಯುವಕ ದುಃಖದಿಂದ ಹೋಗ್ಬಿಟ್ಟ. ಯಾಕಂದ್ರೆ ಅವನ ಬಳಿ ಬಹಳಷ್ಟು ಹಣವಿತ್ತು ಮತ್ತು ಆ ಹಣವನ್ನ ಯೇಸುವಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಪೌಲನು ತನ್ನ ಪ್ರೀತಿಯ ಶಿಷ್ಯನಾದ ತಿಮೋತಿಗೆ ಹೀಗೆ ಬರೆದಿದ್ರು, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ. ಯೇಸು ಬಲ್ಲರು, ಹಣವು ಒಬ್ಬ ವ್ಯಕ್ತಿಯನ್ನು ದೇವರಿಂದ ದೂರ ಮಾಡಬಹುದು. ಧನ ಸಂಪತ್ತು ನಮ್ಮ ಮನಸ್ಸಿಗೆ ಹೇಳ್ಬಹುದು, ನನಗೆ ದೇವರ ಅಗತ್ಯವೇ ಇಲ್ಲ. ಅದಕ್ಕೆ ಯೇಸು ಹೇಳಿದ್ರು, ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳ್ತೇನೆ ಅಂತ ದೇವರು ಹೇಳಿದ್ರು. ಸಮಸ್ಯೆ ಹಣದಲ್ಲಿಲ್ಲ, ಹಣದ ಪ್ರೀತಿಯಲ್ಲಿದೆ. ಅದು ನಮ್ಮನ್ನು ದೇವರ ಪ್ರೀತಿಯಿಂದ ದೂರ ಕೇಳ್ಕೊಂಡು ಹೋಗ್ಬಿಡುತ್ತೆ. ಹಣ ನಿಮ್ಮೇಲೆ ಪ್ರಭಾವ ಬೀರುವಂತದ್ದಾಗಬಹುದು. ಅದು ನಿಮಗೆ ಪ್ರಮುಖವಾದದ್ದನ್ನು ಬದಲಾಯಿಸಬಹುದು. ಆದದ್ದರಿಂದ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಿಮ್ಮ ಪಾಲಿಗೆ ಮುಖ್ಯವೇನು? ಹೆಚ್ಚು ಹಣ ಸಂಪಾದಿಸಿ ಖರ್ಚು ಮಾಡೋದನ್ನ ಅಥವಾ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಬದುಕೋದಾ? ನನ್ ಮಗಳು ಕೇಳಿದಂತ ಪ್ರಶ್ನೆ ನೆನ್ಪಾಯ್ತಾ? ನಾವು ಯಾವಾಗ ಧನಿಕರಾಗ್ತೀವಿ? ನನ್ಗನ್ಸತ್ತೆ ನಾವು ಈಗಾಗ್ಲೇ ಧನಿಕಳಾಗೇ ಇದ್ದೀನಿ. ನನಗೆ ಅದ್ಭುತವಾದಂತ 2 ಹೆಣ್ಮಕ್ಳನ್ನ ದೇವರು ಕೊಟ್ಟಿದ್ದಾರೆ. ದೇವರು ಯಾವಾಗ್ಲೂ ನನ್ನ ಅಗತ್ಯಗಳನ್ನ ಪೂರೈಸುತ್ತಾ ಬಂದಿದ್ದಾರೆ. ಅದು ಯಾವುದೇ ಆಗಿರ್ಲಿ. ಆದ್ರೆ ಈ ಎಲ್ಲ ಇಲ್ದೇ ಇದ್ರೂ ಸಹ ನಾನು ದೇವರ ಪ್ರೀತಿಯಲ್ಲಿ ಧನಿಕಳಾಗಿ ಇರ್ತಾ ಇದ್ದೆ. ಈಗೀಗ ನನ್ನ ಸ್ನೇಹಿತೆ ಲೋರಾ ಕೂಡ ನನ್ನ ಜೊತೆ ಇರ್ತಾ ಇದ್ದಾರೆ. ತೃಪ್ತಿಯ ವಿಷಯವಾಗಿ ಇನ್ನಷ್ಟು ಹಂಚಿಕೊಳ್ಳಲು ನಿಮಗಾಗಿ ನನ್ನ ಪ್ರಾರ್ಥನೆ ಏನಂದ್ರೆ, ನೀವು ಎಲ್ಲಾದ್ರೂ ಕಷ್ಟಪಡ್ತಾ ಇದೀವೋ ಆ ಸ್ಥಳದಲ್ಲಿಯೇ ದೇವರ ಸ್ಪರ್ಶ ನಿಮಗೆ ಸಿಗ್ಲಿ ಮತ್ತು ಅದರಿಂದ ನೀವು ಶಾಂತಿಯನ್ನ ಅನುಭವಿಸಲಿ. ನಮಸ್ಕಾರ ಪ್ರೀತಿಯ ಗೆಳತಿಯರೇ. ಈ ಬೆಳಗ್ಗೆ ಎದ್ದಾಗ ನಾನು ಬೆಡ್ನಿಂದ ಎದ್ದು ನಿಲ್ಲೋದೇ ಕಷ್ಟ ಆಯ್ತು. ರಾತ್ರಿ ಚೆನ್ನಾಗಿ ನಿದ್ದೆ ಆಗಿದ್ರೂ ನಾನೇನೋ 100 ವರ್ಷ ಹಳೇನಾದಂತೆ ಕಾಣಿಸ್ತು. ಇನ್ನೊಂದು ದಿನವನ್ನ ಎದುರಿಸೋಂಥ ತಾಳ್ಮೆನೇ ಇರಲಿಲ್ಲ. ಸಾಮಾನ್ಯವಾಗಿ ಮಾಡೋ ಅಂಥ ಕೆಲಸಗಳನ್ನ ಮಾಡೋ ತಾಳ್ಮೆ ಕೂಡ ಇರಲಿಲ್ಲ. ತಂದೆಯ ಅಸ್ವಸ್ಥತೆ, ಮನೆ ಜವಾಬ್ದಾರಿಗಳು, ಸಂಬಂಧಿಕರ ಮೇಲಿನ ಅಸಹನತೆ ಎಲ್ಲ ನನ್ನನ್ನು ತುಂಬಿಕೊಂಡಿದೆ. ನಿಮ್ಗೂ ಕೂಡ ಯಾವಾಗ್ಲಾದ್ರೂ ಹೀಗನ್ಸಿದೀಯಾ? ನಿಮ್ ಮನೆ ಕೆಲಸಗಳಿಂದ ಬಹಳ ಬೇಸತ್ತು ಹೋಗಿದ್ದೀರಾ? ನಿಮ್ ಮನೆಗ್ ಬಂದವರು ಕಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಜೀವನ
ಬಹಳ ಸಡಿಲವಾಗಿ ಅನಿಸ್ತಾ ಇದೆಯಾ? ನನಗೂ ಅನಿಸ್ತು. ಹೊಸ ಬಟ್ಟೆ, ಹೊಸ ಹಾರ, ಒಂದು ಸ್ವಚ್ಛವಾದಂಥ ವಾತಾವರಣದಲ್ಲಿ ಮನೆ ಇದ್ದಿದ್ರೆ ಎಲ್ಲ ಚೆನ್ನಾಗಿರ್ತಾ ಇತ್ತು ಅನಿಸ್ತು. ಹೆಚ್ಚು ಗಮನ ಕೊಡುವಂತ ಗಂಡ ಇದ್ರೆ, ಮನೆ ಕೆಲ್ಸಕ್ಕೊಂದು ಹೆಲ್ಪರ್ ಇದ್ರೆ ಆಗ ತೃಪ್ತಿ ಸಿಗ್ತಿತ್ತಾ? ಇಲ್ವಾ? ತೃಪ್ತಿ ಬಗ್ಗೆ ನನ್ನ ಆಲೋಚನೆ ಏನಂದ್ರೆ, ತೃಪ್ತಿ ಅಂದ್ರೆ ಎಲ್ಲವನ್ನ ಒಪ್ಕೊಳ್ಳೋದು, ನಾವು ಇರುವಂತ ಪರಿಸ್ಥಿತಿಯನ್ನ ಸ್ವೀಕಾರ ಮಾಡ್ಕೊಳ್ಳೋದು. ಅದರ ಅರ್ಥ ಎಲ್ಲವನ್ನ ಇಷ್ಟಪಡ್ಬೇಕೆಂದು ಅಲ್ಲ, ಅಥವಾ ಬದಲಾವಣೆ ಮಾಡಕ್ಕೆ ಪ್ರಯತ್ನಿಸಬಾರ್ದೆಂದು ಕೂಡ ಅಲ್ಲ. ನಮ್ ತೃಪ್ತಿ ಎಲ್ಲಿರತ್ತೆ? ನೀವ್ ಎಲ್ಲಿದ್ದೀರಿ? ನಿಮ್ ಬಳಿ ಏನಿದೆ? ನೀವ್ ಯಾವ ಕೆಲ್ಸ ಮಾಡ್ತಾ ಇದ್ದೀರಾ ಎಂಬುದ್ರ ಮೇಲೆ ಆಧಾರಿತವಾಗಿದೆಯಾ? ಹೆಚ್ಚು ಆರೋಗ್ಯವಂತವಾದಂಥ ಶರೀರ, ಹೊಸ ಬಟ್ಟೆ, ಹೊಸ ಮನಸ್ಸು, ಇವೆಲ್ಲವೂ ಕೂಡ ಒಂದು ದಿವಸ ಕೊನೆಗೊಳ್ಳುತ್ತೆ. ಆದ್ರೆ ನಿಜವಾದ ತೃಪ್ತಿ, ಶಾಶ್ವತವಾದದ್ದು, ಅದು ದೇವರಲ್ಲಿ ಮಾತ್ರ. ಸತ್ಯವೇದದಲ್ಲಿ ತೃಪ್ತಿಯ ಬಗ್ಗೆ ಹೀಗೆ ಹೇಳುತ್ತೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈಬಿಡೋದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ಸತ್ಯವೇದ ಹೇಳುತ್ತೆ, ವಸ್ತುಗಳು ತೃಪ್ತಿಯನ್ನ ಕೊಡಲ್ಲ, ಆದ್ರೆ ದೇವರೊಂದಿಗೆ ಇರುವಂತ ಸಂಬಂಧ ತೃಪ್ತಿಯನ್ನ ಕೊಡುತ್ತೆ. ನಿಜವಾದಂತ ಆರಾಮ ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ ಎಂಬಂತ ನಂಬಿಕೆಯಿಂದ ಬರುತ್ತೆ. ದೇವ್ರು ಯಾವತ್ತೂ ಹಳೆಯವರಾಗಲ್ಲ, ಅವರು ಹದಗೆಡಲ್ಲ, ಬಿಸಾಕಲ್ಲ, ತಿರಸ್ಕಾರ ಮಾಡೋಲ್ಲ. ನೀವು ಎಲ್ಲೇ ಇದ್ರೂ ದೇವರು ಯಾವ ಸಂದರ್ಭದಲ್ಲಿಯೂ ನಿಮ್ಮ ಜೊತೆಯಲ್ಲಿರುವಂತ ಸಂಗಾತಿಯಾಗೇ ಇರುತ್ತಾರೆ. ಪೌಲನು ತಿಮೋತಿಗೆ ಬರೆದಂತ ಪತ್ರದಲ್ಲಿ ಹೀಗೆ ಬರಿತಾ ಇದ್ದಾರೆ, ನಾವು ಈ ಲೋಕಕ್ಕೆ ಏನನ್ನೂ ತೆಗೆದುಕೊಂಡ್ಬಂದಿಲ್ಲ, ನಾವು ಈ ಲೋಕದಿಂದ ಏನನ್ನೂ ತೆಗೆದುಕೊಂಡು ಹೋಗಲಾರೆವು. 1ನೇ ತಿಮೋತಿದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ರಿಂದ 9 ವಚನಗಳು. ನಾವು ಈ ಲೋಕದೊಳಕ್ಕೆ ಏನನ್ನು ತಕ್ಕೊಂಡು ಬರಲಿಲ್ಲ ಅಷ್ಟೇ, ಅದರೊಳಗಿಂದ ಏನನ್ನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು. ಐಶ್ವರ್ಯವಂತರಾಗ್ಬೇಕೆಂದು ಮನಸ್ಸು ಮಾಡುವಂತವರು ದುಷ್ಪ್ರೇರಣೆ ಎಂಬಂತ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಪೌಲನು ತನ್ನ ಯುವ ಮಿತ್ರನಿಗೆ ಎಚ್ಚರಿಕೆ ನೀಡ್ತಾನೆ, ಈ ಲೋಕದ ಎಲ್ಲ ಆನಂದಗಳು ಕ್ಷಣಿಕವಾಗಿವೆ, ಅವು ಶಾಶ್ವತವಲ್ಲ. ಉದಾಹರಣೆಗೆ ಮಾದಕ ವಸ್ತುಗಳು, ಮದ್ಯಪಾನ, ತಪ್ಪಾದಂಥ ಲೈಂಗಿಕ ವರ್ತನೆಗಳು, ಇವೆಲ್ಲ ತಾತ್ಕಾಲಿಕವಾದಂಥ ಆನಂದ ನೀಡಬಹುದು, ಆದ್ರೆ ತೃಪ್ತಿಯನ್ನ ನೀಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹ ಮನಸ್ಸನ್ನ ಹಾಳ್ಮಾಡಿ ಕಾಯಿಲೆ ಹಾಗೂ ಮರಣದ ಹತ್ರಕ್ಕೆ ಕರೆದೊಯ್ಯಬಲ್ಲವು. ಅದಕ್ಕೆ ಕೇಳಿ, ಏಸು ಏನ್ ಹೇಳಿದ್ದಾರೆ ಗೊತ್ತಾ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಹೆದರದೇ ಇರಲಿ. ಈ ಶಾಂತಿ ಎಲ್ಲಿಂದ ಬಂದಿದೆ? ದೇವರೊಂದಿಗೆ ಶುದ್ಧವಾದಂಥ ಸಂಬಂಧದಲ್ಲಿ ಇರುವುದರಿಂದ. ಅಂದ್ರೆ ದೇವರೊಂದಿಗೆ ಪ್ರೀತಿಯ ಸಂಬಂಧವನ್ನ ಪುನಃಸ್ಥಾಪಿಸುವುದು. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತದ್ದರಿಂದ ಅದು ಸಾಧ್ಯವಾಯಿತು. ಯೇಸು ಕ್ರಿಸ್ತನು ನೀಡುವಂತ ಆ ಶಾಂತಿಯನ್ನ ಸ್ವೀಕರಿಸಿ. ಅವರು ನಿಮ್ಮ ಜೀವನದ ಭಾಗವಾಗಿದ್ದಾರೆ. ನಿಮ್ಮ ಭಯ, ಅಶಾಂತಿ, ಅಸಮಾಧಾನ ನಿಧಾನವಾಗಿ ಕರಗುತ್ತದೆ. ದೇವರ ವಾಕ್ಯ ತೃಪ್ತಿಯನ್ನ ಪಡೆಯುವಂತ ಮಾರ್ಗವನ್ನು ಸಹ ನಮಗೆ ತೋರಿಸಿಕೊಡುತ್ತದೆ. ಕೇಳ್ತೀರಾ? ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 10ರಿಂದ 11 ವಚನಗಳು. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು
ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಆಶ್ಚರ್ಯಕರ ಅನ್ಸಿದ್ರೂ ಇದು ಸತ್ಯನೇ. ನಾವು ನಮ್ಮ ಬೇಡಿಕೆಗಳ ಬದಲು ಇತರರ ಅಗತ್ಯಗಳ ಬಗ್ಗೆ ಯೋಚಿಸಿ ಅವರಿಗೆ ಸಹಾಯ ಮಾಡಿದ್ರೆ ದೇವರು ನಮ್ಮನ್ನ ತೃಪ್ತಿ, ಶಾಂತಿ, ಸಂತೋಷದಿಂದ ತುಂಬಿಸ್ತಾರೆ. ತೃಪ್ತಿಗೆ ಸ್ವೀಕಾರ ಬಹಳ ಮುಖ್ಯ. ನೀವು ನಿಮ್ಮ ಜೀವನದ ಪರಿಸ್ಥಿತಿಗಳನ್ನ ಸ್ವೀಕರಿಸ್ತಾ ಇದ್ದೀರಾ? ಒಂದು ವಿಷಯವನ್ನ ಸ್ವೀಕರಿಸಲು ಸಾಧ್ಯವಾಗುವುದು ನಾವು ಯಾರನ್ನಾದ್ರೂ ನಂಬಿದಾಗ ಮಾತ್ರ. ಹಾಗಾದ್ರೆ ನೀವು ಯಾರನ್ನ ನಂಬ್ತೀರಾ? ಸೃಷ್ಟಿಕರ್ತನನ್ನ. ಈ ದೇವರು ನಮ್ಮ ತಂದೆಯೂ ಆಗಿದ್ದಾನೆ. ನೀವು ಆತನನ್ನ ನಂಬ್ತೀರಾ? ಸತ್ಯವೇದ ಹೀಗೆ ಹೇಳುತ್ತದೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿಗಿನ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ನನ್ನ ಗೆಳತಿಯೇ, ತೃಪ್ತಿಗೆ ಸರಳ ಸೂತ್ರವೇ ಇದೆ. ಸ್ವೀಕರಿಸಿದ್ರೆ ಶಾಂತಿ. ನೀವು ಎಲ್ಲಾ ಪರಿಸ್ಥಿತಿಗಳಲ್ಲಿ ಶಾಶ್ವತವಾದಂಥ ತೃಪ್ತಿಯನ್ನ ಅನುಭವಿಸಲು ಬಯಸ್ತೀರಾ? ನಿತ್ಯದ ನಿರಾಸೆ, ಗೊಂದಲಗಳ ಮಧ್ಯದಲ್ಲಿಯೂ ನಿನ್ನ ಹೃದಯದಲ್ಲಿ ಶಾಂತಿಯಾಗಿರಿಸಲಿಕ್ಕೆ ಬಯಸ್ತೀಯಾ? ಪೌಲನ ಜೀವಿತದಲ್ಲಿಯೂ ಸಹ ಅನೇಕ ಸಂಕಷ್ಟಗಳಿದ್ವು. ಆದ್ರೆ ಆತ ಹೀಗೆ ಹೇಳಿದ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 13 ವಚನಗಳು. ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನ ಹೇಳೋದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿ ಇರುವುದನ್ನ ಕಲಿತುಕೊಂಡಿದ್ದೇನೆ. ಬಡವನಾಗಿ ಇರಲೂ ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿ ಇರಲೂ ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿ ಇದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿ ಇದ್ದೇನೆ. ಈ ಕ್ಷಣದಲ್ಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆ. ಪ್ರೀತಿಯ ಕರ್ತನೆ, ಇವತ್ತು ನನ್ನ ಗೆಳತಿಯರನ್ನ ನಿಮ್ಮ ಬಳಿ ತರುತ್ತೇನೆ. ಅವರ ಅಸಮಾಧಾನ, ಕೋಪ, ಅಶಾಂತಿಯನ್ನು ತೆಗೆದುಹಾಕಿ ಅದಕ್ಕೆ ಬದಲಿಗೆ ನಿನ್ನ ಶಾಂತಿ, ಪ್ರೀತಿ ಮತ್ತು ಸ್ಥಿರತೆಯನ್ನ ತುಂಬಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಅವನ ಹೆಸರಿನಲ್ಲಿ ನನ್ನ ಗೆಳತಿಯೇ ಪ್ರತಿದಿನದ ಜೀವನವನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾ ನಿಜವಾದ ಅರ್ಥವನ್ನು ನೀವು ಕಂಡುಕೊಳ್ಳಲಿ ಎಂದು ನಾನು ಆಶಿಸ್ತೇನೆ. ಮತ್ತೆ ಸಮಯ ಆಯ್ತು. ನಮ್ಮ ವಿದಾಯ ಹೇಳುವ ಸಮಯ ಆಗಿದೆ. ಸಮಯ ಎಷ್ಟು ಬೇಗ ಕಳೀತಾ ಇದೆ ಎಂಬುದಾಗಿ ನನಗೆಷ್ಟು ಆಶ್ಚರ್ಯ ಆಗತ್ತೆ ಗೊತ್ತಾ? ಇವತ್ತು ತೃಪ್ತಿಯ ಬಗ್ಗೆ ಹಂಚಿಕೊಂಡಂತ ಎಲ್ಲ ವಿಷಯಗಳಿಗಾಗಿ ನಾವು ದೇವರಿಗೆ ಧನ್ಯವಾದಗಳನ್ನ ಹೇಳೋಣ. ನಮ್ಮ ಗೆಳತಿಯರೇ, ನೀವು ನಮಗೆ ಬರೆಯೋದಿಲ್ವೇ? ನಾವು ಕಾಯ್ತಾ ಇರ್ತೀವಿ. ಇನ್ನು ವಿದಾಯ. ಪ್ರತಿಯೊಂದು ದಿನವೂ ನೀವು ಆತನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರೆಂಬುದಾಗಿ ನಾನು ಭಾವಿಸ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852030479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ನನ್ನ ಜೀವದ ಜ್ಯೋತಿಯು ನೀ, ನಿನ್ನ ಹಾಗೆ ಯಾರೂ ಇಲ್ಲ. ನೀನೇ ನನಗೆ ಅತಿ ಪ್ರಿಯ, ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ.
ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ ನನಗಾಗಿ ಅವಮಾನಗೊಂಡೆ ಮುಖದ ಮೇಲೆ ನೀ ಉಗಿಸಿಕೊಂಡೆ ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ ನನಗಾಗಿ ಅವಮಾನಗೊಂಡೆ ಮುಖದ ಮೇಲೆ ನೀ ಉಗಿಸಿಕೊಂಡೆ ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ ಕೊರಡೆಗಳಿಂದ ಹೊಡೆಸಿಕೊಂಡೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ ಘೋರವಾದ ನನ್ ಪಾಪ ಕ್ಷಮಿಸಿದೆ ನಿಜವಾದ ನಿನ್ ಪ್ರೀತಿ ತೋರಿಸಿದೆ ಪ್ರೀತಿಸುವೆನಾ యేసయ్య ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆನಾ యేసయ్య ಎಂದೆಂದು ಪ್ರೀತಿಸುವೆ ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ ನನಗಾಗಿ ತಿರುಗಿ ನೀ ಬರಲಿರುವೆ ನಿನ್ ಜೊತೆಗೆ ನನ್ನನ್ನು ಕರೆದೊಯ್ಯುವೆ ನಿನ್ನೊಂದಿಗೆ ನಾ ಜೀವಿಸುವೆ ನಿತ್ಯವೂ ನಿನ್ನನ್ನು ಸ್ತುತಿಸುವೆ ಪ್ರೀತಿಸುವೆನಾ యేసయ్య